ಗಂಗಾವತಿ ನಗರದಲ್ಲಿ ಭಾರತ ಚುನಾವಣೆ ಆಯೋಗ ಮತ್ತು ತಾಲೂಕು ಆಡಳಿತ ವತಿಯಿಂದ ಗಂಗಾವತಿ ನಗರದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಮತ್ತು ಕಿರಿಯ ನ್ಯಾಯಾಧೀಶರುಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಈ ಒಂದು ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೀವು ನಿಮ್ಮ ಮತ ದಯವಿಟ್ಟು ವೋಟರ್ ಅಂತ ಒಂದು ಹೊಸ ಆ್ಯಪ್ ಬಂದುಬಿಟ್ಟಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಸಹ ತಮ್ಮ ಕೈಯಲ್ಲಿ ಮೊಬೈಲ್ಗಳನ್ನು ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇರ್ತೀರಿ. ವೋಟರ್ ಆ್ಯಪ್ನಲ್ಲಿ ಹೋದ್ರಿಗಿನ ನಿಮಗೆ ಸೇರ್ಪಡೆ ಹೆಂಗೆ ಮಾಡಬೇಕು, ಡಿಲಿಷನ್ ಹೆಂಗೆ ಮಾಡಬೇಕು, ಒಂದು ವೇಳೆ ನಿಮ್ಮ ಅಡ್ರೆಸ್ ಚೇಂಜ್ ಆಗಿದ್ದಿನ ಅಡ್ರೆಸ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಇದೆ. ನೀವು ಇಂಥ ಕಚೇರಿಗಳಿಗೆ ಹೋಗಿ ಮತದಾರರ ಪಟ್ಟಿ ಓಡಾಡ್ಲಿಕ್ಕೆ ಆಗಲ್ಲ, ಬೆಡ್ ರಿಡನ್ ಆಗಿರ್ತಾರ ಅಂಥವ್ರನ್ನ ಫಸ್ಟೇ ನಾವು ಪಟ್ಟಿ ರೆಡಿ ಮಾಡಿಕೊಂಡು ಯಾರು ಎಲ್ಲ ಎಲೆಕ್ಷನ್ ಪ್ರೊಸೆಸ್ ಹೆಂಗೆ ನಡೆಯುತ್ತೆ ಅದೇ ರೀತಿ ಎಲ್ಲರೂ ನೇಮಕ ಮಾಡಿಕೊಂಡು ಒಬ್ಸರ್ವರ್ನ ಅಲ್ಲಿ ನೇಮಕ ಮಾಡಿಕೊಂಡು ಅವ್ರ ಮನೆಗೆ ಇಷ್ಟೆಲ್ಲಾನು ನಾವು ಎಲೆಕ್ಷನ್ ಕಮಿಷನಿಂದ ಇಷ್ಟೆಲ್ಲ ಮಾಡ್ತಾ ಇದ್ರು ಸಹ ನಮ್ದು ಅವತ್ತಿಂದ ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಆಫ್ ಇದು ಆಗಿದೆ, ವೋಟಿಂಗ್ ಆಗಿದೆ ಅಂತ ನೋಡಿದಾಗ 70-75% ಇಷ್ಟೇ ಇರುತ್ತೆ. ಯಾಕೆ ನೋಡಿದ್ರೆ ಕಡಿಮೆ ಆಗಿರುತ್ತೆ ವೋಟಿಂಗ್. ಹಾಗಾಗಿ ಅಲ್ಲಿ ಎಲ್ಲ ವಿದ್ಯಾವಂತರು ಸ್ವಲ್ಪ ಹಿಂದುಳಿದಿರ್ತಾರ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಮೊದಲೇ ರಾಷ್ಟ್ರೀಯ ಧನ್ಯವಾದಗಳು ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ನಾವು ಇವತ್ತು ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು 2011 ಜನವರಿ 25ರಂದು ಪ್ರಥಮ ಬಾರಿಗೆ ಆಚರಣೆ ಮಾಡ್ತಾ ಇತ್ತು. ಇದರ ಮಹತ್ವ ಏನು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಥೀಮ್ ಗೊತ್ತದೆ. ಲಾಸ್ಟ್ ಇಯರ್ ಥೀಮೇ ಈ ವರ್ಷ ಕಂಟಿನ್ಯೂ ಅಂತ ನಥಿಂಗ್ ಲೈಕ್ ಓನ್ಲಿ ಐ ವೋಟ್ ಫಾರ್ ಶೋರ್ ಅನ್ನುವಂಥದ್ದು. ಸೊ ಪ್ರತಿಯೊಬ್ಬರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು, ಯಾರು ಮತದಾನದಿಂದ ಹೊರಗುಳಿಬಾರದು ಅಂತ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ, ವೋಟರ್ ಐಡಿ ಬಹಳಷ್ಟು ಜನರ ಹತ್ರ ಇನ್ನೂ ಇಲ್ಲ. ನಾವು ಪ್ರತಿ ಸಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ, ಸ್ವೀಪ್ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಎನ್ರೋಲ್ ಮಾಡ್ಕೊಡಿ ಅಂತಂದ್ರೆ ಬಹಳಷ್ಟು ಜನ ಇದಕ್ಕಷ್ಟು ಮಹತ್ವವನ್ನ ನೀಡ್ತಾ ಇಲ್ಲ. ಇವತ್ತು ಮಾನ್ಯ ನ್ಯಾಯಾಧೀಶರು ಇದರ ಮಹತ್ವವನ್ನ ನಿಮ್ಗೆ ತುಂಬಾ ವಿವರವಾಗಿ ಹೇಳಿದ್ದಾರೆ. ಈಗ ಎನ್ರೋಲ್ ಮಾಡ್ಕೊಡಿ, ಯಾರು ಇನ್ನೂ ವೋಟರ್ ಐಡಿ ತಗೊಂಡಿಲ್ಲ ಎನ್ರೋಲ್ ಮಾಡ್ಕೊಂಡು ವೋಟರ್ ಐಡಿಯನ್ನು ತಗೋಬೇಕು ಅಂತಂದ್ರೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, 1950ರಲ್ಲಿ ಚುನಾವಣಾ ಆಯೋಗ ಜಾರಿಗೆ ಬಂದ ಮೇಲೆ ನಿಮ್ಗೆ ಎಲಿಜಿಬಿಲಿಟಿ ವಯಸ್ಸೇನಿತ್ತು ವೋಟ್ ಮಾಡ್ಬೇಕಂತಂದ್ರೆ ಅವಾಗ 18 ಇದ್ದೀಗ 21 ವರ್ಷ ಆಯಿತು. 1988ರಲ್ಲಿ 61ನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ 21 ಇರುವಂತ ವಯಸ್ಸಿನ 18ಕ್ಕೆ ಇಳಿಸ್ತಾ ಇತ್ತು. ಯಾಕೆ ಇಳಿಸಿದ್ರು ಅಂತಂದ್ರೆ 18 ಇಯರ್ಸ್ಗೆ ನಿಮ್ಗೆ ಒಂದು ಪ್ರಬುದ್ಧತೆ ಬಂದಿರಲ್ಲ, ಯಾರು ನಮ್ಮ ರೈಟ್ ಲೀಡರ್ಸ್ ಅನ್ನೋದನ್ನ ನೀವು ಚಾಯ್ಸ್ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಬ್ರು ಚುನಾವಣಾ ದಿನದಂದು ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು ಏನಂದ್ರೆ ಟೀಚರ್ಸು ಇವೊಂದು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಇರ್ತಾರ. ಕಾಲೇಜ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಖಾಸಗಿ ಕಂಪನಿಗಳಿಗೂ ಸಹ ರಜೆ ಘೋಷಣೆ ಇರುತ್ತೆ. ಯಾಕಂದ್ರೆ ಯಾರು ಇದರಿಂದ ವಂಚಿತರಾಗಬಾರದು ಅಂತಂದ್ರೆ. ಆದ್ರೆ ಬಹಳಷ್ಟು ಜನ ನಾನು ಹೇಳುವಂಥದ್ದು, ಯಾರು ಎಜುಕೇಟೆಡ್ ಇರ್ತೀರಿ, ಡಿಗ್ರಿ ಓದ್ತಾ ಇರುವಂಥವ್ರು, ಮಾಸ್ಟರ್ ಡಿಗ್ರಿ ಓದುವಂಥವ್ರು, ದೊಡ್ಡ MNC ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರು, ಎಜುಕೇಟೆಡ್ ವಿದ್ಯಾವಂತರು ಅಂತ ನಾವು ಯಾರನ್ನ ಕರಿತೀವಿ, ಅವ್ರು ಏನ್ ಮಾಡ್ತಾರ, ಆ ರಜೆ ಇರುವಂಥದ್ದನ್ನ ಬೇರೆ ಏನೋ ಟ್ರಿಪ್ ಪ್ಲಾನ್ ಮಾಡಿದೆ, ಮತ್ತು ಓದೆ, ಹಿಂಗೆ ಏನಾದ್ರು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವತ್ತು ಯಾಕೆ ನಮ್ಗೆ ರಜೆ ಕೊಟ್ಟಿದಾರ, ನಾನು ಈ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ಏನು ಅನ್ನೋದನ್ನ ಮರ್ತ್ಬಿಡ್ತಾರೆ. ಅವಾಗ ನೀವು ಟ್ರಿಪ್ ಹೋಗೋದಕ್ಕೆ ರಜೆ ಕೊಡಲ್ಲ, ಏನಾದ್ರು ಫಂಕ್ಷನ್ ಮಾಡಿ ಅಂತ ರಜೆ ಕೊಡಲ್ಲ, ಸುತ್ತಾಡಿ ಅಂತ ರಜೆ ಕೊಡಲ್ಲ. ಈ ದೇಶದ ಪ್ರಜೆ ನೀನು, ನಿನ್ನ ಹಕ್ಕದ ಇದು ನಿನ್ ಕರ್ತವ್ಯ ಅದ. ಹಕ್ಕಕ್ಕಿಂತ ಮುಖ್ಯವಾಗಿ ನಿನ್ ಕರ್ತವ್ಯ ಅದ. ದೇಶಕ್ಕಾಗಿ ನೀನ್ 5 ನಿಮಿಷ ಕೊಡು, ನಿನ್ ಲೀಡ್ ಯಾರು ಅನ್ನೋದನ್ನ ನೀನ್ ಆಯ್ಕೆ ಮಾಡು ಅಂತಂದ್ರೆ ರಜೆ ಕೊಟ್ಟಿರ್ತಾರೆ. ಹಾಗಾಗಿ ಅವತ್ತು ನೀವು ಚುನಾವಣೆ ಹೋಗ್ಬಿಟ್ಟು ನೀವು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು, ಸರಿಯಾದ ಲೀಡರ್ನ ಆಯ್ಕೆ ಮಾಡಿ.
ಬಯಸುವುದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಎಂಬ ಘೋಷಣೆಯನ್ನು ನೀಡಲಾಗಿದೆ. ಭಾರತದ ಚುನಾವಣಾ ಆಯೋಗವು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ದೇಶದಲ್ಲಿ ಎಲ್ಲ ಹಂತಗಳಲ್ಲಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ. ರಾಷ್ಟ್ರೀಯ ಮತದಾರರ ದಿನ ಆಚರಣೆಯ ಉದ್ದೇಶ ಏನೆಂದರೆ, ರಾಷ್ಟ್ರೀಯ ಮತದಾರರ ದಿನ ಆಚರಣೆಯ ಮೂಲ ಉದ್ದೇಶ ಹೊಸ ಮತದಾರರನ್ನು ಸೆಳೆಯುವುದು, ಉತ್ತೇಜಿಸುವುದು ಹಾಗೂ ಮತದಾರರ ಸಂಖ್ಯೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಇದಲ್ಲದೆ ಮತದಾನದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ರಾಷ್ಟ್ರೀಯ, ರಾಜ್ಯ ಮತ್ತು ಸ್ಥಳೀಯ ಶಾಸಕರ ಸಂಸ್ಥೆಗಳಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ನಾಗರಿಕರು ಪ್ರತಿ 5 ವರ್ಷಗಳಿಗೊಮ್ಮೆ ಮತ ಚಲಾಯಿಸುತ್ತಾರೆ. ಜನರ ಒಂದು ಮತಕ್ಕೂ ಕೂಡ ಅವರದೇ ಆದ ಪ್ರಾಮುಖ್ಯತೆ ಇದೆ ಹಾಗೂ ಪ್ರತಿಯೊಂದು ಮತವು ಮಹತ್ವವನ್ನು ಹೊಂದಿದೆ. ಜನರು ತಮ್ಮ ಭವಿಷ್ಯದಲ್ಲಿ ತಮ್ಮನ್ನು ಆಳುವ ಆಡಳಿತವನ್ನು ಈ ಮತದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ 62 ಗಂಗಾವತಿ ವಿಧಾನಸಭಾ ಕ್ಷೇತ್ರದ 2,09,250 ನೋಂದಾಯಿತ ಮತದಾರರಲ್ಲಿ 75.54% ದಾಖಲೆ ಮತದಾನವಾಗಿದೆ. ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ಮಟ್ಟಿಗೆ ಮತದಾನ ಆಗಿದೆ, ಇದಕ್ಕೆಲ್ಲ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳೇ ಕಾರಣ ಅಂತ ಈ ಸಮಯದಲ್ಲಿ ನಾನು ಹೇಳಲು ಆಲೋಚಿಸುತ್ತೇನೆ. ಅಂಕಿಅಂಶ ಈ ಕೆಳಗಿನಂತಿದೆ. ಗಂಗಾವತಿ 62 ಗಂಗಾವತಿ ಕ್ಷೇತ್ರದಲ್ಲಿ ಒಟ್ಟು 235 ಮತಗಟ್ಟೆಗಳಿವೆ. ಅದರಲ್ಲಿ ಒಟ್ಟು ಮತದಾರರು 2,11,464, ಪುರುಷ ಮತದಾರರು 1,03,762, ಮಹಿಳಾ ಮತದಾರರು 1,07,683, ತೃತೀಯ ಲಿಂಗಿಗಳ ಮತದಾರರು 19, ಒಟ್ಟು ಯುವ ಮತದಾರರು 15ರಿಂದ 19 ವರ್ಷ ಒಳಗೆ ಇರುವ ಯುವ ಮತದಾರರು 4,400. ಇಪಿ ರೇಷಿಯೋ ಬಂದು 65.97% ಇದೆ. ಜೆಂಡರ್ ರೇಷಿಯೋ 1,038 ಇದೆ. ಅಂದರೆ ಇದರ ಅರ್ಥ ಏನಂದ್ರೆ, ನಮ್ಮಲ್ಲಿ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರಿಗೆ ಹೆಚ್ಚಿನ ಸಂಖ್ಯೆ ಇಲ್ಲ.